ಆತ್ಮೀಯರೇ, ನಮಸ್ಕಾರಗಳು. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ಪ್ರಮುಖ ವಿಶ್ಲೇಷಣೆಯನ್ನು ಕುರಿತು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ರೈತ ತುಂಬ ಸಂಕಷ್ಟದಲ್ಲಿದ್ದಾನೆ. ಇಂಥ ಒಂದು ಸಂಕಷ್ಟ ಕಾಲದಲ್ಲೂ ಸಹ ಕೆಲವು ಬ್ಯಾಂಕುಗಳು ಒತ್ತಡವನ್ನು ಹೇರ್ತಾ ಇದೆ, ನೀವು ನಿಮ್ಮ ಸಾಲವನ್ನು ಕಟ್ಟಿ ಅಂತ. ಕೆಲವು ಬ್ಯಾಂಕುಗಳು ನೋಟಿಸನ್ನು ನೀಡುವುದರ ಮೂಲಕ ರೈತರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಏನು ಕೃಷಿ ಸಾಲವನ್ನು ತೆಗೆದುಕೊಂಡಿದ್ರು, ರೈತ ಕೃಷಿ ಬೆಳೆಗಳು ಹಿಂದೆ 2-3 ವರ್ಷಗಳ ಬೆಳೆ ಸರಿಯಾಗಿ ಸಿಕ್ಕದೆ ತುಂಬ ಸಂಕಷ್ಟಕ್ಕೀಡಾದ. ಕೋವಿಡಲ್ಲೂ ಸಹ ತುಂಬ ಸಂಕಷ್ಟಕ್ಕೀಡಾದ. ಬೆಳೆದಂಥ ಬೆಳೆಗಳಿಗೆ ಬೆಲೆನೇ ಸಿಗಲಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಪ್ರಮುಖ ವಿಚಾರ ಏನಪ್ಪ ಅಂತಂದರೆ, ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ತಗ್ಗಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲವನ್ನು ಪಡೆದಿರ್ತಕ್ಕಂಥ ರೈತರಿಗೆ ನೋಟಿಸನ್ನು ನೀಡ್ತಾ ಇದೆ. ನೋಟಿಸನ್ನು ನೀಡಿ ಸಾಲವನ್ನು ಮರುಪಾವತಿ ಮಾಡಿ ಅಂತ ಕೇಳ್ತಾ ಇದೆ. ಅದೇನಾಗಿದೆ, ಏನು ಸುಸ್ತಿದಾರದ್ದು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಆಗೋಗಿದೆ. ಕೆಲವರಿಗೆ ಮೇಲೆ ನಾವು ನಿಮ್ಮನ್ನು ಕೋರ್ಟ್ಗೆ ನಿಮ್ಮ ಇದರ ಬಗ್ಗೆ ಮೇಲ್ಮನವಿನ ಸಲ್ಲಿಸ್ತೇವೆ ಅಂತ ಒತ್ತಡವನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಈಗಾಗಲೇ ನೋಟಿಸ್ ನೀಡುವ ಮುಖಾಂತರ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈಗಾಗಲೇ ಕೆಲವು ಶಿಕ್ಷಣ ಸಾಲಗಳಿಗೆ, ಯಾಕೆಂದರೆ ಶಿಕ್ಷಣ ಸಾಲದಲ್ಲಿ ಯಾರಿಗೂ ಸಹ ಕೋವಿಡ್ ನಂತರ ಕೆಲಸನೇ ಸಿಗ್ತಾ ಇಲ್ಲ. ಶಿಕ್ಷಣ ಸಾಲಗಳಿಗೆ ಮತ್ತು ಕೃಷಿ ಸಾಲಗಳಿಗೆ ಈಗಾಗಲೇ ಕೋರ್ಟಿನ ಮೊರೆಯನ್ನು ತಗ್ಗಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೊರೆ ಇಟ್ಟಿದೆ. ಈಗ ರೈತ ಸಂಕಷ್ಟ ಕಾಲದಲ್ಲಿದ್ದಾನೆ. ಈಗ ಸುಸ್ತಿಯಾಗಿರ್ತಕ್ಕಂಥದ್ದು, ಸ್ವಾಮಿ ಬಡ್ಡಿ ಬಿಟ್ಕೊಡಿ, ನಾವು ಸಾಲ ಕಟ್ಕೊಡ್ತೀವಿ ಅಂದರೆ, ಇಲ್ಲ ಸರ್ OTS ಬರ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಕೆಲವು ಕೇಂದ್ರೀಯ ಬ್ಯಾಂಕುಗಳು ರೈತರ ಸಾಲವನ್ನು ಪಡೆದ ಅದರಲ್ಲಿ ಅರ್ಧ ಸಾಲವನ್ನು, ಅಂದರೆ 1 ಲಕ್ಷ ಕಟ್ಟಿದರೆ 20,000ವನ್ನು 30,000ವನ್ನು ಅಸಲಿನಲ್ಲೇ ಬಿಟ್ಟುಕೊಟ್ಟು ಸಾಲವನ್ನು ಕಟ್ತಾ ಇದೆ. ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸಾಲ ಕಟ್ಟೋದಿರಲಿ, ಅಸಲಿರಲಿ, ಬಡ್ಡಿಯನ್ನು ಸಹ ಬಿಡ್ತಾ ಇಲ್ಲ. ಏನೋ ಒಂದು 50% ಬಿಡ್ತೀವಿ, ನೀವು ಉಳಿಕೆ ಕಟ್ಟಲೇಬೇಕು ಅಂತ ಒತ್ತಡ ಇರ್ತಾ ಇದ್ದಾರೆ. ಈಗಾಗಲೇ ಹಲವು ಕೇಸ್ಗಳು ಆಲ್ರೆಡಿ ಕೋರ್ಟಲ್ಲಿದೆ. ಕೆಲವರಿಗೆ ಒತ್ತಡ ಆಗ್ತಾ ಇದೆ. ರೈತ ತುಂಬ ಸಂಕಷ್ಟದಲ್ಲಿದ್ದಾನೆ. ಏನು ಮಾಡೋದು? ಇಂಥ ಒಂದು ಸಂಕಷ್ಟದಲ್ಲಿರಬೇಕಾದಂಥ ಕೆಲವು ಫಲಾನುಭವಿ ರೈತರುಗಳು ಬಂದು ನಮ್ಮನ್ನು ಭೇಟಿ ಮಾಡಿದ್ರು. ಲೋಕೇಶ್ ಅಣ್ಣ, ಏನು ಮಾಡೋದು, ಇದ್ರ ಬಗ್ಗೆ ಏನು ಕ್ರಮವನ್ನು ಅವರು ಬ್ಯಾಂಕು ತಗೊಳ್ತಾ ಇದೆ, ಅದ್ರ ಬಗ್ಗೆ ಯಾರ ಹತ್ರ ಈ ಪರಿಹಾರವನ್ನು ಹೇಳ್ಕೊಳ್ವ ಅಂತ ಹೇಳಿದ್ರು. ಆಗ ನನಗೆ ನೆನಪು ಬಂದ ಹೆಸರೇ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿರವರು. ಏಕೆಂದರೆ HD ಕುಮಾರಸ್ವಾಮಿರವರು ಮೊದಲನೇ ಬಾರಿ ಮುಖ್ಯಮಂತ್ರಿಯಾದಾಗ ಇದೇ ಕೊತ್ತತ್ತಿ 2ನೇ ವೃತ್ತದ ಗಾಣದ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದರು. ಅಂದರೆ ವಿದ್ಯುತ್ ಬಿಲ್ಲು ಚಕ್ರ ಬಡ್ಡಿ ಹಾಕ್ಬಿಟ್ಟಿದ್ರು. ವಿದ್ಯುತ್ ಬಿಲ್ ಕಟ್ತಾನೆ ಎಷ್ಟೋ ವರ್ಷದಿಂದ ಗಾಣ ನಡೀದೆ ಅಂತ ನಿಂತಿರ್ತಕ್ಕಂತೆಲ್ಲ ಸರ್ವಿಸ್ ತಗೋಬೇಕಾಗಿತ್ತು. ತುಂಬ ಸಂಕಷ್ಟದಲ್ಲಿದ್ದರು. ಆವಾಗ ಎಲ್ಲರೂ ಸಹ ಇದೇ ಕೊತ್ತತ್ತಿ 2ನೇ ವೃತ್ತದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡಗಳ ಜೊತೆ ಸೇರಿ ನಾವು ಒಂದು ಪತ್ರ, ಅಂದರೆ ಎಲ್ಲವನ್ನೂ ಸಹ ಅರ್ಜಿಯನ್ನು ರೆಡಿ ಮಾಡಿಕೊಂಡು ನಾವು ಯಾರನ್ನು ಭೇಟಿ ಮಾಡಬೇಕು, ಕರ್ನಾಟಕದ ಅವತ್ತಿನ ದಿನ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡ್ತಿದ್ದೆವು. ಅವತ್ತು ರಾಜ್ಯದಲ್ಲಿ ತುಂಬ ಜನಪ್ರಿಯತೆ ಅವ್ರಿಗಿತ್ತು. ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಪ್ರಭಾವಿ ಖಾತೆಯಲ್ಲಿದ್ದಾರೆ. ಆದರೆ ರೈತರ ಸಮಸ್ಯೆ ಅಂತಂದರೆ, ಸದ್ಯಕ್ಕೆ ಈ ರೈತರ ಒಂದು ಆಗು ಹೋಗುಗಳನ್ನು, ಅವರ ಕಷ್ಟ ಸುಖಗಳ ಬಗ್ಗೆ ಆಲಿಸುವಂತಹ ಒಬ್ಬ ಒಳ್ಳೆಯ ರಾಜಕಾರಣಿ ಅಂದರೆ ಸದ್ಯದ ಸ್ಥಿತಿಯಲ್ಲಿ HD ಕುಮಾರಸ್ವಾಮಿಯವರು. ಏಕೆಂದರೆ ಅವ್ರಿಗೆ ಎಷ್ಟೇ ಒತ್ತಡ ಇರಲಿ, ರೈತರುಗಳ ಸಂಕಷ್ಟವನ್ನು ಕೇಳ್ತಾರೆ. ಅವತ್ತಿನ ದಿನ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೊತ್ತತ್ತಿ 2ನೇ ವೃತ್ತದ ಏನು ಗಾಣದ ಮಾಲೀಕರನ್ನ ಕರ್ಕೊಂಡು ಹೋಗಿದ್ದೋ, ಆವಾಗ ನೀವು HD ರೇವಣ್ಣವ್ರನ್ನ, ಇಂಧನ ಸಚಿವರಾಗಿರ್ತಕ್ಕಂಥ HD ರೇವಣ್ಣವ್ರನ್ನ ಭೇಟಿ ಮಾಡಿ ಅಂತಂದರು. ರೇವಣ್ಣವ್ರನ್ನ ಭೇಟಿ ಮಾಡಿದೋ. ರೇವಣ್ಣವರು ತಕ್ಷಣ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ, ಮಂಡ್ಯದಿಂದ ನಮ್ಮ ರೈತರುಗಳು ಬಂದಿದ್ದಾರೆ, ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ, ನೋಡಿ ಗಾಣೆ ಎಲ್ಲ ನಿಂತು ಯಾವ ರೀತಿ ಕುಪ್ರಿಕೆ ದಬಾಕಿದ್ದಾರೆ,
ಇವೆಲ್ಲ ತುಂಬ ಸಂಕಷ್ಟದಲ್ಲಿದೆ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನೀವು ಹೋಗಿ ಮಂಡ್ಯಕ್ಕೆ ಹೋಗಿ ಅವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂದರು. ಅವತ್ತಿನ ದಿನ ಎಚ್ ಡಿ ಕುಮಾರಸ್ವಾಮಿರವರ ಒಂದು ಆದೇಶದ ಮೇರೆಗೆ, ಎಚ್ ಡಿ ರೇವಣ್ಣರವರ ಒಂದು ಆದೇಶದ ಮೇರೆಗೆ ರೈತರ ಒಂದು ಗಾಣದ ಮಾಲೀಕರ ಒಂದು ಚಕ್ರ ಬಡ್ಡಿ ಎಲ್ಲನ ಮನ್ನಾ ಮಾಡಿ ಅವತ್ತು ವಿದ್ಯುತ್ ಸರ್ವಿಸನ್ನು ಕೊಡಿಸಿದ್ರು. ಅದು ನೆನಪಿನಲ್ಲಿರುವಾಗಲೇ ಈಗ ತಗ್ಗಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಲವಾರು ಜನಕ್ಕೆ ನೋಟಿಸನ್ನು ನೀಡಿದೆ. ನೀವು ಸಾಲವನ್ನು ಕಟ್ಟಿ ಅಂತ ಕೇಳ್ತಾ ಇದ್ದಾರೆ. ಕೆಲವ್ರ ಮೇಲೆ ಒತ್ತಡ ಆಗಿದೆ, ನೋಟಿಸ್ ನೀಡಿರೋದು. ಕೆಲವರು ಆತಂಕಕ್ಕಾಗಿದ್ದಾರೆ, ಗಾಬರಿಯಾಗಿದ್ದಾರೆ, ಸಿಬಿಲ್ ಸ್ಕೋರ್ ಇರೋದಿಲ್ಲ, ಯಾವುದೇ ರೀತಿ ಸಾಲಗಳು ಸಿಗ್ತಾ ಇಲ್ಲ. ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ನಾವು ಸಾಲ ಕಟ್ತೀವಿ ಸ್ವಾಮಿ, ಏನಾರು ಒಂದು ಅನುಕೂಲತೆ ಮಾಡಿಕೊಡಿ ಅಂದರೆ ಅಷ್ಟು ಬಿಟ್ಕೊಡೋದು, ಅಷ್ಟು ಬೇಡ, ಬಡ್ಡಿಲೇ ಅರ್ಧ ಬಿಟ್ಕೊಡ್ತೀವಿ ಅಷ್ಟೇ ಅನ್ನೋ ಮಟ್ಟಿಗೆ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು 5ನೇ ತಾರೀಕು ಅಂದರೆ ಗುರುವಾರ ಮಂಡ್ಯ ತಾಲೂಕು ಕೊತ್ತತ್ತಿ 2ನೇ ವೃತ್ತದ ತಗ್ಗಹಳ್ಳಿ ನಮ್ಮ ಚೇರ್ಮನ್ ಬಾಲಕೃಷ್ಣ ಅವರವರ ಒಂದು ಸಾಮಿಲ್ ಹತ್ರ ಎಲ್ಲರೂ ಸಹ, ಅಂದರೆ ಏನು ನಾವು ಸುಸ್ತಿದಾರರು ಸಾಲವಂತರಾಗಿದ್ದೀವಿ ರೈತರುಗಳೆಲ್ಲ ಸೇರಿ ಒಂದು ಸಭೆ ಸೇರೋಣ, ಅಲ್ಲಿ ಒಂದು ನಿರ್ಣಯವನ್ನು ಮಾಡೋಣ. ಅದರಿಂದ ಎಲ್ಲರೂ ಸಹ ಗುರುವಾರ ದಿವಸ ನಮ್ಮ ತಗ್ಗಹಳ್ಳಿಯ ಇರ್ತಕ್ಕಂಥ ನಮ್ಮ ಚೇರ್ಮನ್ ಬಾಲಣ್ಣವರ ಅಂದರೆ ಬಾಲಕೃಷ್ಣಣ್ಣವರ ಒಂದು ಸಾಮಿಲ್ ಹತ್ರ ಬಂದರೆ ಬೆಳಗಿನ ಜಾವ 8 ಗಂಟೆಗೆ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರು, ಉಕ್ಕು ಸಚಿವರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿರವ್ರನ್ನ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಏನು ನಮ್ಮ ತಗ್ಗಹಳ್ಳಿ ಬ್ಯಾಂಕ್ನಿಂದ ನೋಟಿಸು ಇಶ್ಯೂ ಆಗಿ ಕೆಲವರು ಕೋರ್ಟಲ್ಲಿದೆ, ಕೆಲವರಿಗೆ ನೋಟಿಸ್ ಬಂದಿದೆ, ಅವರೆಲ್ಲ ಬಂದು ಒಂದು ಗುರುವಾರ 5ನೇ ತಾರೀಕು ನಮ್ಮ ಚೇರ್ಮನ್ ಬಾಲು ಅಣ್ಣವರ ಒಂದು ಸಾಮಿಲ್ ಹತ್ರ ಬಂದರೆ ಒಂದು ಸಭೆ ಸೇರಿ ಒಂದು ಮನವಿಯನ್ನು ತಯಾರು ಮಾಡಿ ನಂತರ ನಮ್ಮ ಸಂಕಷ್ಟವನ್ನು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಹೇಳ್ಕೊಳ್ಳುವಂಥ ಈ ಸಭೆ ಸೇರ್ತಾ ಇದ್ವಿ. ಎಲ್ಲರೂ ಸಹ ಅಂದರೆ ಯಾರ್ಯಾರು ಸುಸ್ತಿದಾರರಿದ್ದೀರಿ ಎಲ್ಲರೂ ಬಂದು ಈ ಒಂದು ಫಲಾನುಭವಿಗಳು ಎಲ್ಲ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಮಂತ್ರಿಯವರನ್ನು ಅಂದರೆ ಕರ್ನಾಟಕ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿ ಮಾಡುವ. ಮುಂದೆ ಅವ್ರು ಯಾವ ರೀತಿ ಹೇಳ್ತಾರೆ ಅವರನ್ನು ಭೇಟಿ ಮಾಡಿ ನಮ್ಮ ಸಂಕಷ್ಟವನ್ನು ಹೇಳ್ಕೊಳ್ಳುವಂಥ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ತಪ್ಪದಂತಲೇ ಎಲ್ಲರೂ 5ನೇ ತಾರೀಕು ಬೆಳಗಿನ ಜಾವ 7:30 ಹೊತ್ತಿಗೆ ಗುರುವಾರ ತಗ್ಗಹಳ್ಳಿ ಇರ್ತಕ್ಕಂಥ ಬಾಲಕೃಷ್ಣರವರ ಅಂದರೆ ಬಾಲಣ್ಣರವರ ಸಾಮಿಲ್ ಹತ್ರ ಬರಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಂದು ಹೊಸ ವಿಚಾರದ ಬಗ್ಗೆ, ಹೋರಾಟದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನಮಗೆ ತುಂಬ್ತಾ ಇರ್ತಕ್ಕಂಥ ಶಕ್ತಿಯಿಂದ ಇನ್ನೂ ಹೊಸ ಹೋರಾಟಕ್ಕೆ ಇಳಿಬೇಕು ಅಂತ ಅನ್ನಿಸ್ತಾ ಇದೆ. ದಯಮಾಡಿ ಈ ಸಭೆಗೆ ಭಾಗವಹಿಸಿ, ಈ ಸಭೆಯನ್ನು ಯಶಸ್ವಿಗೊಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.